ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಸ್ನೇಹಿತರೆ ನಮಸ್ತೆ ತಮ್ಮೆಲ್ಲರಿಗೂ. ಈ ದಿನ ನಾನು DRM ರೈಲ್ವೆ ಕನ್ಸೆಷನ್ ಕಾರ್ಡ್ ದಿವ್ಯಾಂಗಿಗೋಸ್ಕರ ಏನಿದೆಯಲ್ಲ ಅದನ್ನು ಉಪಯೋಗಿಸಿಕೊಂಡು ಜನರಲ್ ಟಿಕೆಟ್, ಕರೆಂಟ್ ಟಿಕೆಟ್ ಹೇಗೆ ಬುಕ್ ಮಾಡೋದನ್ನು ತೋರಿಸ್ಕೊಡುತ್ತೇನೆ. ಹಿಂದೆ UTS ಅಂತ ಒಂದು ಆ್ಯಪ್ ಇತ್ತು, ಅನ್ರಿಸರ್ವ್ಡ್ ಟಿಕೆಟಿಂಗ್ ಸಿಸ್ಟಮ್. ಅದರಲ್ಲಿ ನಾನು ಟ್ಯೂಟೋರಿಯಲ್ ಮಾಡಿದ್ದೆ, ಬಟ್ ಅದು ಆ್ಯಪ್ ಈಗ ಕ್ಲೋಸ್ ಆಗಿದೆ. ಈಗ ಎಲ್ಲದನ್ನು ರೈಲ್ 1ನಲ್ಲೇ ಮಾಡಬೇಕು. ಸೊ ಇವಾಗ ನಾನು ರೈಲ್ 1 ಏನು ಆ್ಯಪ್ ಇದೆಯಲ್ಲ ಅದರಲ್ಲಿ ಜನರಲ್ ಟಿಕೆಟ್ ಹೆಂಗೆ ಬುಕ್ ಮಾಡಬೇಕನ್ನೋದು ನಾನು ತೋರಿಸ್ಕೊಡ್ತೀನಿ. ಈಗ ಜನರಲ್ ಟಿಕೆಟ್ ವಿತ್ ಎಸ್ಕಾಟ್ ಹೇಗೆ ಬುಕ್ ಮಾಡ್ಬೇಕನ್ನೋದು ತೋರಿಸ್ಕೊಡ್ತೀನಿ. ಎಸ್ಕಾಟು ಅಥವಾ ವಿತೌಟ್ ಎಸ್ಕಾಟ್ ಎರಡು ಹೇಳ್ಕೊಡ್ತೀನಿ ನಾನಿಲ್ಲಿ. ವಿತೌಟ್ ಎಸ್ಕಾಟ್ ನೀವು ಒಬ್ಬರೇ ಹೋಗೋದಾದ್ರೆ ಏನು ಮಾಡಬೇಕು, ವಿತ್ ಎಸ್ಕಾಟ್ ಹೋಗೋದಾದ್ರೆ ಏನು ಮಾಡಬೇಕು ಅನ್ನೋದು ನಾನು ಎರಡು ತೋರಿಸ್ಕೊಡ್ತೀನಿ. ಬಟ್ ನಾನು ಪೇಮೆಂಟ್ ಲಾಸ್ಟ್ಗೆ ವಿತ್ ಎಸ್ಕಾಟ್ ಹೆಂಗೆ ಅಂತ ಪೇಮೆಂಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗ ರೈಲ್ 1 ಆ್ಯಪ್ ಓಪನ್ ಮಾಡೋಣ. ಸೊ ಈಗ ರೈಲ್ 1 ಸ್ಟಾರ್ಟಿಂಗ್ ಅಂತ ಬರೋಣ. ಈಗ ಏನೇನು ಇದೆ ಅಂತ ಆ್ಯಪ್ ಲೋಗೋ 10 ಜರ್ನಿ ಪ್ಲಾನರ್ ಅಂತ ಬರುತ್ತೆ. ರಿಸರ್ವ್ ಟಿಕೆಟ್ ಅದಲ್ಲೇ ಟ್ಯೂಟೋರಿಯಲ್ ಮಾಡಿದ್ದಾರೆ, ಅದನ್ನ ಮಾಡ್ಕೋಲ್ಲ. ಬುಕ್ ಅನ್ರಿಸರ್ವ್ ಟಿಕೆಟ್ ಅದ್ರ ಮೇಲೆ ಬುಕ್ ಮಾಡೋಣ. ನೆಕ್ಸ್ಟ್ ಪೇಜಿಗೆ ಹೋಗಿದೆ. ಈಗ ನೆಕ್ಸ್ಟ್ ಪೇಜ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಅನ್ರಿಸರ್ವ್ಡ್ ಇ ಟಿಕೆಟ್, ನಾರ್ಮಲ್ ಅಂದ್ರೆ ಅವತ್ತೇನು ಹೋಗ್ತಿಲ್ಲ ಅದು ಅವತ್ತಿನ ಟಿಕೆಟ್. ನೆಕ್ಸ್ಟ್ ಅದ್ರ ಪಕ್ಕ ಸೀಸನಲ್ ಅಂತಿದೆ. ಸೀಸನ್ ಅಂದರೆ ಈಗ ಡೈಲಿ ಅಪ್ ಡೌನ್ ಮಾಡೋದು, ತುಮಕೂರಿಂದ ಬೆಂಗಳೂರು, ಮೈಸೂರಿಂದ ಬೆಂಗಳೂರು ಡೈಲಿ ಅಪ್ ಡೌನ್ ಮಾಡೋರು ಏನು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಂದ್ಸರಿ ಟಿಕೆಟ್ ಮಾಡಿಸ್ತಾರಲ್ಲ ಸೀಸನಲ್ ಟಿಕೆಟು, ಅದು ಅವರಿಗೆ. ನಮ್ಗೆ ಅದು ಬೇಡ. ನಾವು ಜನರಲ್ ಟಿಕೆಟ್, ನಾರ್ಮಲ್ ಟಿಕೆಟ್. ಇವತ್ತು ಸಪೋಸ್ ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾಗಿತ್ತು, ಅದು ಬೆಂಗಳೂರಿಂದ ತುಮಕೂರಿಗೆ ಆಗುತ್ತೋ, ಇಮಿಡಿಯೇಟಾಗಿ ಟಿಕೆಟ್ ತಗೋಬೇಕು. DRM ಕಾರ್ಡ್ ಯೂಸ್ ಮಾಡಿ ಕನ್ಸೆಷನ್ ಟಿಕೆಟು. ಸೊ ಅದು ನೀವು ಕೌಂಟ್ರಿಗೆ ಹೋದ್ರೆ ತುಂಬ ದೊಡ್ಡ ಲೈನ್ ಇರುತ್ತೆ. ಅದು ಹೇಗೆ ಬುಕ್ ಮಾಡೋದನ್ನು ನಾನು ನಿಮ್ಗೆ ತೋರಿಸ್ಕೊಳ್ತೇನೆ. ಔಟ್ಸೈಡ್ ಸ್ಟೇಷನ್ ಅಂದರೆ ನೀವು ಸ್ಟೇಷನ್ ಹೊರಗಡೆ ನಿಮ್ಮ ಮನೆಯಲ್ಲೋ ಅಥವಾ ಸ್ಟೇಷನ್ ದೂರದಲ್ಲೋ ಕೂತ್ಕೊಂಡು ಬುಕ್ ಮಾಡೋದು ಜನರಲ್ ಟಿಕೆಟ್. ಅವತ್ತಿಗೆ ಮಾತ್ರ ವ್ಯಾಲಿಡ್ ಇರುತ್ತೆ ಈ ಟಿಕೆಟ್. ನಾನು ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಇಲ್ಲಿ ಈ ಜನರಲ್ ಟಿಕೆಟ್ ಇದಲ್ಲ, ಈ ಕರೆಂಟ್ ಟಿಕೆಟು, ಇದು ಅವತ್ತು ರಾತ್ರಿ 12 ಗಂಟೆ ತನಕ ಮಾತ್ರ ವ್ಯಾಲಿಡ್ ಇರುತ್ತೆ. ಇವತ್ತೇನಾದ್ರು ನೀವು ಹೋಗ್ಬೇಕಂದ್ರೆ ಮಧ್ಯಾಹ್ನ 1 ಗಂಟೆಗೋ 2 ಗಂಟೆಗೋ 4 ಗಂಟೆಗೋ 5 ಗಂಟೆಗೋ ಹೋಗ್ಬೇಕಂದ್ರೆ ನೀವು ಅವತ್ತು ಕರೆಂಟ್ ಟಿಕೆಟನ್ನು ಬುಕ್ ಮಾಡ್ಬೋದು. ಸೊ ಅದು ಅವತ್ತಿಗೆ ಮಾತ್ರ ವ್ಯಾಲಿಡ್. ಆಯ್ತಾ? ಅಟ್ ಸ್ಟೇಷನ್ ಒಳಗಡೆ ನಿಂತ್ಕೊಂಡು ಕೂಡ ಬೇಕಿದ್ರೆ ನೀವು ಬುಕ್ ಮಾಡ್ಬೋದು. ನಾನು ಮೊದಲೇ ಹಾಕಿದ್ದೀನಿ ಫ್ರಮ್ SBC KSR ಬೆಂಗಳೂರು. ಅದು ಒಂದ್ಸರಿ ಹಾಕಿದ್ರೆ ಹಂಗೆ ಇರುತ್ತೆ. ನೆಕ್ಸ್ಟ್ ನೀವು ಚೇಂಜ್ ಮಾಡೋ ತನಕನು. ನೆಕ್ಸ್ಟ್ ನಾನು ಇಲ್ಲಿ ಚೇಂಜ್ ಮಾಡ್ತೀನಿ. ಶಿವಮೊಗ್ಗ ಟೌನ್ ಬೇಡ, ಮೈಸೂರಿಗೆ ಹಾಕ್ತೀನಿ. MYS ಬಂತ ನೋಡೋಣ. ಅಶೋಕಪುರಂ 2 ಸ್ಟೇಷನ್ ಅದು ಮೈಸೂರಲ್ಲಿ. ಒಂದು ಮೈಸೂರು, ಮೈಸೂರು JN ಮಾಡಿದ್ದೀನಿ. ಮೈಸೂರು JN ಮಾಡಿದ್ದೀನಿ. ಸರಿನಾ? ಎಲ್ಲಿಗೆ? ಫ್ರಮ್ SBC KSR ಬೆಂಗಳೂರು, ಮೈಸೂರು JN. ಪ್ರೊಸೀಡ್ ಟು ಬುಕ್. ಈಗ ಟಿಕೆಟ್ ಬುಕ್ ಮಾಡೋದು ಇಲ್ಲಿ ಮುಂದಿಂದ. ಮಂಡ್ಯ ಮೇಲೆ ರೂಟ್ 139 ಕಿಲೋಮೀಟರ್ಸ್. ಮಂಡ್ಯ ಮೇಲೆ ಆದರೆ 139 ಕಿಲೋಮೀಟರ್. ಬೆಂಗಳೂರಿಂದ ಮೈಸೂರಿಗೆ ಬುಕ್ ಮಾಡೋದು. ನೆಕ್ಸ್ಟ್ ಪೇಜಿಗೆ ಹೋಯ್ತು ಈಗ. ಆಯ್ತಾ? KSR ಮೈಸೂರು JN. ಮೇಲ್ ಎಕ್ಸ್ಪ್ರೆಸ್ ಇಟ್ಕೊಳ್ಳಿ. ಸೂಪರ್ ಫಾಸ್ಟ್ ಬೇಡ. ಅದರ್ಸ್. ಟಿಕೆಟ್ ಟೈಪ್ ಜರ್ನಿ ಟಿಕೆಟ್. ನಮ್ದು ಜರ್ನಿ ಟಿಕೆಟ್. ಆಯ್ತಾ? ಅಡಲ್ಟ್. ಇಲ್ಲೊಂದು ನಿಮಗೆ ಹೇಳ್ತೀನಿ. ಅಡಲ್ಟ್ 180 ವಿತ್ ಎಸ್ಕಾಟ್ ಹೋಗೋದಾದ್ರೂ 180, ವಿತ್ ಎಸ್ಕಾಟ್ ಹೋಗ್ಲಿದ್ರು ಒಂದೇ ಇಡ್ರಿ. ಎಸ್ಕಾಟ್ ಹೋಗೋದ್ರೆ ನೀವು 2 ಅಂತ ಟಿಕ್ ಮಾಡಿಬಿಡಿ. ನೀವು 2 ಅಂತ ಟಿಕ್ ಮಾಡಿದ್ರೆ 3 ಟಿಕೆಟ್ ತೊಗೊಂಡ್ಬಿಡುತ್ತೆ. ಆಯಿತಾ? ಇಲ್ಲಿ ವಿತೌಟ್ ಎಸ್ಕಾಟ್ ಹೋಗೋದಿದ್ರು ಒಂದೇ ಇಡಿ, ವಿತ್ ಎಸ್ಕಾಟ್ ಹೋಗೋದಾದ್ರೂ ಒಂದೇ ಇಡಿ. ಸೊ ಇಲ್ಲಿ ವಿತೌಟ್ ಎಸ್ಕಾಟ್ ವಿತ್ ಎಸ್ಕಾಟ್ ಹೆಂಗೆ ಮಾಡ್ಬೇಕಂತೇಳಿ ನಾನು ಮುಂದೆ ತೋರಿಸ್ಕೊಡ್ತೀನಿ. ಒಂದಿಟ್ರು ವಿತ್ ಎಸ್ಕಾಟ್ ಹೆಂಗೆ ಮಾಡ್ಬೇಕಂತ ನಾನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಸೊ ನೆಕ್ಸ್ಟ್ ಚಿಲ್ಡ್ರನ್ 0. So check. Aged between 5 and 12 years on the day of travel. Age between 5 and 12 on the day of travel. ಆಯ್ತಾ? ಆನ್ ದ ಡೇ ಆಫ್ ಟ್ರಾವೆಲ್ ಅಲ್ಲಿ ಏಜ್ ಬಿಟ್ವೀನ್ 5 and 12 ಇರಬೇಕು. ಅದು ಚೈಲ್ಡ್ ಆಗ್ತಾರೆ. ಅದು ಬಿಟ್ಟಾಕೆ ಅದೇನು ಬೇಡ ನಮಗೆ. ಅಲ್ಲಿ ಒಂದೇ ಇಟ್ಟಿದ್ದೀವಿ ಮೇಲೆ ಅಡಲ್ಟ್ ಅಲ್ಲಿ. ಸೆಕೆಂಡ್ ಕ್ಲಾಸ್. ಹಾಂ, ಇದು ಮೇನ್ ಇಂಪಾರ್ಟೆಂಟ್. ಅವೇಲ್ ಕನ್ಸೆಷನ್ ಇದ್ರ ಮೇಲೆ ಟಿಕ್ ಮಾಡಬೇಕು. ನಿಮಗೆ ಫುಲ್ ಫೇರ್ ಎಷ್ಟು ಬರುತ್ತೋ ಒಂದ್ಸರಿ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಫುಲ್ ಫೇರ್ 70 ಇದೆ ಅಂದರೆ ನಾವೇನು ಕನ್ಸೆಷನ್ ಅವೇಲ್ ಮಾಡಿಲ್ಲ. ನಾವು ಈ ಕನ್ಸೆಷನ್ಗೆ ಹೋಗ್ತೀನಿ ವಾಪಸ್. ನಾನು ಅವೇಲ್ ಕನ್ಸೆಷನ್ಗೆ ಹೋಗ್ತೀನಿ. ರೈಟ್ ಟು ಲೆಫ್ಟ್ ಸ್ವೈಪ್ ಮಾಡ್ಕೊಂಡು ಅವೇಲ್ ಕನ್ಸೆಷನ್. ಅಲ್ಲಿ ಕೆಳಗೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನೀವು
Close met Divyanjan concession. ದಿವ್ಯಾಂಗಜನ್ ಕನ್ಸೆಷನ್ ತಗೊಳ್ಳಿ. Divyanjan ಅಲ್ಲಿ ನಿಮಗೀಗ concession. ಇನ್ನೊಂದು ಡೈಲಾಗ್ ಬಾಕ್ಸ್ ಓಪನ್ ಆಯಿತು, ಅಲ್ಲಿ ಕಾರ್ಡ್ ನಂಬರ್ ಎಂಟರ್ ಮಾಡಕ್ಕೆ ಕಳುತ್ತೆ. Close met edit box. Detected. Text. Divyanjan ID card asterisk. ದಿವ್ಯಾಂಗಜನ್ ಐ ಡಿ ಕಾರ್ಡ್ ನಂಬರ್ ಹಾಕ್ಬೇಕಿಲ್ಲಿ, ನಾನು ಹಾಕ್ತೀನಿ. Divyanjan concession. ಇಲ್ಲಿ ಒಂದು ನಾನು ಹೇಳ್ತೀನಿ ನಿಮಗೆ, ಇಲ್ಲಿ ಐ ಡಿ ಕಾರ್ಡ್ ಅಂತ ದಿವ್ಯಾಂಗಜನ್ ಕನ್ಸೆಷನ್ ಮೇಲೆ ಐ ಡಿ ಕಾರ್ಡ್ ಹೇಳುತ್ತಲ್ಲ, ದಿವ್ಯಾಂಗಜನ್ ಐ ಡಿ ಕಾರ್ಡು, ಅಲ್ಲಿ ನೀವು ಒಬ್ಬರೇ ಆಗೋದಾದರೆ ಬರೀ ನಿಮ್ಮ ಒಬ್ರದ್ದಷ್ಟೇ ಹಾಕಿ, ಆವಾಗ ಒಂದು ಟಿಕೆಟ್ ತಗೊಳುತ್ತೆ. ವಿತ್ ಎಸ್ಕಾಟ್ ಹೋಗೋದಾದರೆ ಅದ್ರ ಕೆಳಗಡೆ Editing. Edit box. Detected. Text. Escort ID card. ಎಸ್ಕಾಟ್ ಐ ಡಿ ಕಾರ್ಡ್, ಇಲ್ಲಿ ನೀವು ವಿತ್ ಎಸ್ಕಾಟ್ ಹೋಗೋದಾದರೆ ಇಲ್ಲಿ ಎಸ್ಕಾಟ್ ಐ ಡಿ ಕಾರ್ಡ್ ಅಥವಾ ಅವ್ರದ್ದು ಆಧಾರ್ ಕಾರ್ಡ್ ನಂಬರು, ಪ್ಯಾನ್ ಕಾರ್ಡ್ ನಂಬರು ಅಥವಾ ವೋಟರ್ ಐ ಡಿ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಆಧಾರ್ ಕಾರ್ಡ್ ನಂಬರ್ ಹಾಕೋದು ಭಾಳ ಒಳ್ಳೆಯದು. ಸೊ ಇಲ್ಲಿ ನೀವು ಒಬ್ಬರೇ ಆಗೋದಾದರೆ ಇಲ್ಲೇನು ಮಾಡೋದು ಬೇಕಾಗಿಲ್ಲ, ಇಲ್ಲಿ ಡೈರೆಕ್ಟಾಗಿ ಮುಂದಕ್ಕೆ ಹೋಗಿ Please carry the identity card issued by Railways. ಪ್ಲೀಸ್ In case of an escort, carry the same ID card that was used during booking. ಅಂದರೆ ನೀವು ಯಾವಾಗಲೂ ನಿಮ್ಮದು ರೈಲ್ವೆ ಕಾರ್ಡ್, ರೈಲ್ವೆ ಕಾರ್ಡ್ ಇದ್ರೆ ಅದನ್ನ ನೀವು ಕ್ಯಾರಿ ಮಾಡಬೇಕು ಒರಿಜಿನಲ್ಲು. ಇನ್ ಕೇಸ್ ಆಫ್ ಎಸ್ಕಾಟ್ ನೀವು ಯಾವ ನಂಬರಲ್ಲಿ ಎಂಟ್ರ್ ಮಾಡ್ತಿರಲ್ಲ ಮೇಲೀಗ, ಅದೇ ಐ ಡಿ ಕಾರ್ಡನ್ನು ಒರಿಜಿನಲ್ ತೊಗೊಂಡೋಗ್ಬೇಕು. ನಾನು ಈ ಸದ್ಯಕ್ಕೆ ಬರೀ ನಂದು ಒಬ್ಬಂದೇ ಹಾಕಿದ್ದೀನಿ. ಈಗ ಎಸ್ಕಾಟಿಂದ ಹಾಕ್ತೀನಿ, ನೀವು ಒಬ್ಬರಾಗಾದ್ರೆ ನೀವು ಒಬ್ರದ್ದು ಹಾಕಿದ್ರೆ ಸಾಕಷ್ಟೇ. ಎಸ್ಕಾಟ್ ಹೋಗೋದಾದ್ರೆ Edit box. Detected. Text. Escort ID. ಎಸ್ಕಾಟ್ ಐ ಡಿ ನಮ್ಮ ಮನೆಯವ್ರದ್ದು ಹಾಕ್ತೀನಿ Showing ನಾನು. English 4. ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೀನಿ ಎಸ್ಕಾಟ್ದು. ನೀವು ಒಬ್ರಿಗಾದ್ರೆ ಇಲ್ಲಿ ಎಸ್ಕಾಟ್ ಆಧಾರ್ ಕಾರ್ಡ್ ಹಾಕೋದು ಅವಶ್ಯಕತೆ ಇಲ್ಲ. Proceed. ಪ್ರೊಸೀಡ್ ಬಟನ್ ಬರುತ್ತೆ ಕೆಳಗಡೆ, ಪ್ರೊಸೀಡ್ ಮಾಡಿ. ಹಾಂ, ಈಗ ಇನ್ನೊಂದ್ಸರಿ ಟಿಕೆಟ್ ಆಯ್ತು. ಇಲ್ಲಿ ಈಗ ತೋರಿಸ್ತೀನಿ ನಾನು ನಿಮಗೆ. ಫೈನಲ್ ಇನ್ನೂ ಆಗಿಲ್ಲ, ಪೇಮೆಂಟ್ ಆಗೋ ತನಕ ಆಗಲ್ಲ. ನಿಮ್ಮದು ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲಿ ಎಲ್ಲಿದೆ ಅಂತ. KSR Bengaluru. KSR ಬೆಂಗಳೂರಿಂದ Mysuru JN. ಮೈಸೂರು JN, SBC. SBC, MICE. ಮೈಸ್ ಕೋಡು, Train type. Mail/EXP. ಮೇಲ್ ಎಕ್ಸ್ಪ್ರೆಸ್ಸು, Superfast. ಅದೇನು ಬೇಡ. Others. ಅದರ್ಸ್, Ticket type. ಟಿಕೆಟ್ ಟೈಪ್, Journey. ಜರ್ನಿ, Adult. ಅಡಲ್ಟ್ Subtract. ಒಂದೇ ಇಟ್ಟಿರೋದು. ಬಟ್ ವಿತ್ ಎಸ್ಕಾಟ್ ತಗೊಂತಿದ್ದೀನಿ ನಾನು. ಇಲ್ಲಿ ಹೇಳ್ತೀನಿ ನಿಮಗೆ, ಎರಡು ಮಾತ್ರ ಟಿಕ್ ಮಾಡಿಬಿಡಿ ದಯವಿಟ್ಟು. ಒಂದೇ ಇಡಿ ವಿತ್ ಎಸ್ಕಾಟ್ ಹೋಗೋದ್ರೂ ಒಂದೇ ಇಡಿ. ಅದು ನೀವು ಒಬ್ಬರೇ ಹೋಗೋದ್ರೆ ಬರೀ ನಿಮ್ಮ ನಂಬರ್ ಅಷ್ಟು ಹಾಕಿ, ಎಸ್ಕಾಟ್ ಹೋಗ್ಬೇಕಂದ್ರೆ ಎಸ್ಕಾಟ್ ನಂಬರ್ ಹಾಕಿದ್ರು ಅದು ಒಂದೇ ಇಡಬೇಕಲ್ಲಿ. ಅಲ್ಲಿ 2 ಟಿಕೆಟ್ ಜನರೇಟ್ ಆಗುತ್ತೆ. ನಾನು ತೋರಿಸ್ತೀನಿ ಟಿಕೆಟ್ ಜನರೇಟ್ ಮಾಡಾಮೇಲೆ. +1. Child. ಚೈಲ್ಡ್ ಏನು ಬೇಡ. Plus age. Class. Second. Divyanjan concession. Blisk. ದಿವ್ಯಾಂಗಜನ್ ಕನ್ಸೆಷನ್ Apply. ಅಪ್ಲೈಡ್. ದಿವ್ಯಾಂಗಜನ್ ಕನ್ಸೆಷನ್ ಅಪ್ಲೈಡ್ ಆಗಿದೆ. ನಿಮ್ದು ಏನಾದ್ರು ದಿವ್ಯಾಂಗ್ ಕನ್ಸೆಷನ್ದು ನಂಬರ್ ಏನಾದ್ರು ತಪ್ಪಾಗಿದ್ರೆ ಇಲ್ಲಿ ಅಪ್ಲೈಡ್ ಅಂತ ಬರಲ್ಲ ನಿಮಗೆ. ಟಿಕೆಟೇ ಮುಂದಕ್ಕೆ ಅದು ಕನ್ಫರ್ಮ್ ಮಾಡ್ಲಿಕ್ಕೆ ಬರೋದಿಲ್ಲ. Carry this ID during journey. ಈ ಐ ಡಿ ಕ್ಯಾರಿ ಐ ಡಿ ಡ್ಯೂರಿಂಗ್ ಜರ್ನಿ ಅಂತ ಹೇಳ್ತಾ ಇದೆ ಅದು. Vivekanand. 52 years. M. 52 years M ಅಂದರೆ ನನ್ನ ಏಜು ಮೇಲು. ಆಮೇಲೆ ಎಕ್ಸ್ಪೈರಿ ಡೇಟ್ ಕೂಡ ಹೇಳ್ತು ನೋಡಿ ನಂದು. ನಾನೇನು ಎಕ್ಸ್ಪೈರಿ ಡೇಟ್ ಹಾಕಿಲ್ಲ. Card expiry. 2072-12-31. ಅಂದರೆ 2072 2072 ಇಸ್ವಿ 12 ಅಂದರೆ 12ನೇ ತಿಂಗಳು 31ನೇ ತಾರೀಕು, ಅವತ್ತು ನಂದು ಎಕ್ಸ್ಪೈರಿ ಡೇಟ್. ಇನ್ನೂ ಸರಿ ಕೇಳ್ಕೊಳ್ಳಿ. ಫಸ್ಟ್ ಇಯರ್ ಹೇಳುತ್ತೆ. Card expiry. ಕಾರ್ಡ್ ಎಕ್ಸ್ಪೈರಿ 2072-12-31. ಅಂದರೆ 2072ನೇ ಇಸ್ವಿ ಎಕ್ಸ್ಪೈರಿ ಡೇಟು 12ನೇ ತಿಂಗಳು 31. ಆಮೇಲೆ Escort ID. ಎಸ್ಕಾಟ್ ಐ ಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೆ ನಾನು. ಎಸ್ಕಾಟ್ದು Ticket card. ಟಿಕೆಟ್ ಕಾರ್ಡ್. Fare. ಫೇರ್ ಹೇಳ್ತು ನೋಡಿ. ಈಗ 40. 40 ಫುಲ್ ಚಾರ್ಜ್ ಎಷ್ಟಿತ್ತು ಅವಾಗ ನಾನು ಚೆಕ್ ಮಾಡಿದಾಗ 70 ರೂಪಾಯಿ ಇತ್ತು ಒಬ್ಬರಿಗೆ. ಇಲ್ಲಿ ನಾನು ವಿತ್ ಎಸ್ಕಾಟ್ ಬುಕ್ ಮಾಡಿದ್ದೀನಿ 20 ರೂಪಾಯಿ ಕನ್ಸೆಷನ್ನು, 20 ರೂಪಾಯಿ ಟಿಕೆಟು. ಸೊ ಈಗ ನಾವು 40 ರೂಪಾಯಿ ಆಯ್ತು ಟೋಟಲ್. Fare breakup. ನೆಕ್ಸ್ಟ್ Book now. ಬುಕ್ ನಾವ್ಗೆ ಹೋಗ್ತೀನಿ ನಾನೀಗ. ಕೆಳಗಡೆ ಹಂಗೆ ಸ್ವೈಪ್ ಮಾಡಿದ್ರೆ ಬುಕ್ ನಾವು ಬರುತ್ತೆ. Make payment. ಬುಕ್ ನಾವು ಇಲ್ಲಿ ಏನು ಬರುತ್ತೆ ಪೇಮೆಂಟ್ ಆಪ್ಷನ್ ನೋಡೋಣ. SBC MICE Pay 40 review. ಪೇ 40. R wallet 0. ಆರ್ ವಾಲೆಟ್ ಅಂದರೆ ರೈಲ್ವೆ ವಾಲೆಟ್. ಅದೇ ಬೇಡ, ನನ್ನ ಹತ್ರ ಅದ್ರಲ್ಲಿ ದುಡ್ಡಿಲ್ಲ ಆರ್ ವಾಲೆಟಲ್ಲಿ. Indian Railways look insufficient. UPI. ನೋಡಿ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅದೇ ಹೇಳ್ಬಿಡ್ತು. Plus add money. ಯಾಕಂದರೆ ನನ್ನ ವಾಲೆಟ್ನಲ್ಲಿ ದುಡ್ಡೇ ಇಲ್ಲ. UPI. ಟಿಕ್ ಮಾಡ್ತೀನಿ ನಾನು. ಅದು ನಾನು UPI ನಲ್ಲಿ ನೀವು ಬೇರೆ ಏನಾರು ತೊಗೋಬೋದು. UPI ಅಂದರೆ ಬರೀ ಇದಂತಿಲ್ಲ. ಅದಂಗೆ ಕೆಳಗಡೆ ಹೋದರೆ UPI. ಅದರ ಪೇಮೆಂಟ್ ಆಪ್ಷನ್ಲಿ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಅದೇನು ತಗೊಂಡಿಲ್ಲ ನಾನು. UPI ತಗೊಂಡಿದ್ದೀನಿ. Pay using UPI. ಪೇ ಯೂಸಿಂಗ್ UPI ಅಂತ ಹೇಳ್ತಾರೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಈಗ ಮತ್ತೆ ಇಲ್ಲಿ ಬರೋಣ. ನೆಕ್ಸ್ಟ್ ಪೇಜ್ ಓಪನ್ ಆಯಿತು. Indian Railway. Order ID. ಆರ್ಡರ್ ಐ ಡಿ 2950. ಇದು ಆರ್ಡರ್ ಐ ಡಿ. ಇನ್ನು ಪೇಮೆಂಟ್ ಆಗಿಲ್ಲ ನಂದು. 7164. Total amount. ಟೋಟಲ್ ಅಮೌಂಟ್ 38.80. ನನಗೆ ಸ್ವಲ್ಪ ಕನ್ಸೆಷನ್ ಸಿಕ್ಕಿದೆ. 40 ರೂಪಾಯಿಗೆ 1 ರೂಪಾಯಿ, ಅದೆಷ್ಟು 1.5 ರೂಪಾಯಿನ ಅದಕ್ಕೆ ಕಡಿಮೆ ಮಾಡಿ 38 ರೂಪಾಯಿ ಅಂತ ಹೇಳ್ತಾ ಇದೆ ಟಿಕೆಟ್. 40 ರೂಪಾಯಿ ತೋರಿಸಿತ್ತಲ್ಲ, ಇಲ್ಲಿ UPI ಇಂದ ಪೇ ಮಾಡೋದ್ರಿಂದ 1 ರೂಪಾಯಿನ 1 ರೂಪಾಯಿ ಕಡಿಮೆ ಆಗುತ್ತೆ. Payment methods. Pay by any UPI ID. BIM get up to 20 BIM. daily asterisk. ಬಿಮ್ ಇಂದ ಮಾಡಿದ್ರೆ ಎಷ್ಟು ಬರುತ್ತೆ? 20% ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ತಾ ಇದೆ ಅದು. Pay by any UPI app. ಪೇ ಬೈ ಎನಿ UPI ಆ್ಯಪ್ ಅದೇ ತಗೋಬೇಕು ನೀವು. ಪೇ ಬೈ ಎನಿ UPI ಆ್ಯಪ್. ಪೇ ಬೈ ಎನಿ UPI ID ಅಂದರೆ
ಅದ್ರ ಕೆಳಗಡೆ ಬರುತ್ತೆ, Pay by any UPI ID. ಅಲ್ಲಿ ನಿಮ್ಮದು UPI ID ಹಾಕಬೇಕಾಗುತ್ತೆ. ಅದು ತಗೋಬೇಡಿ ದಯವಿಟ್ಟು ಅದನ್ನ. Pay by any UPI app. ಪೇ ಬೈ UPI ಆ್ಯಪ್ ತಗೊಂತಿದ್ದೀನಿ ನಾನು. 0. ಇಲ್ಲಿ ಏನೇನು ತೋರಿಸುತ್ತೆ UPI ಆ್ಯಪಲ್ಲಿ ನೋಡೋಣ. ಓಪನ್ ಆಯ್ತು. ಈಗ ನೆಕ್ಸ್ಟ್ ಪೇಜು Always. Open with pay. ಜಿ ಪೇ ಬಂದ ತೋರಿಸುತ್ತೆ. ಅಲ್ಲಿ Just once. ಜಸ್ಟ್ ಒನ್ಸ್, Always. ಆಲ್ವೇಸ್ ಅದೇನು ಬೇಡ. Use a different phone. ಫೋನ್ಪೇ, Paid. ಪೇಟಿಎಮ್, Amazon. ಅಮೆಝಾನ್, BIM. ಭೀಮ್, Cred. ಕ್ರೆಡ್, Immobile. iMobile ಇವೆಷ್ಟಿದಾವೆ ಇಲ್ಲಿ UPIನಲ್ಲಿ. ಸೊ ನಾವು ಫೋನ್ಪೇಗೆ ಹೋಗೋಣ. Cred. BIM. Paid. Phone. ಫೋನ್ಪೇ ಆಯಿತಾ. ಫೋನ್ಪೇನಲ್ಲಿ ಪೇ ಮಾಡ್ತೀನಿ. ಅದು ಆಟೋಮೆಟಿಕ್ಕಾಗಿ ಫೋನ್ಪೇ ಆ್ಯಪ್ ಓಪನ್ ಆಗುತ್ತೆ. Encryption. Phone. Total payable. 38.80. ಸೊ ಇಲ್ಲಿ ಏನು ಹೇಳ್ತಾ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. State Bank of India. 3651. 38.80. 38.80 ಅಂದರೆ 40 ರೂಪಾಯಿ ಇತ್ತು. ₹1.20 ಕಡಿಮೆ ಸಿಕ್ಕಿದೆ. ಹಂಗೆ ಸ್ವೈಪ್ ಮಾಡ್ಕೊಂತ ಕೆಳಗೆ ಬರ್ತೀನಿ. Pay 38.80. ಪೇ 38.80 Phone. UPI ಇದು ಓಪನ್ ಆಯಿತು. ಈಗ ನೆಕ್ಸ್ಟ್ ನಾನು UPI ಪಿನ್ ಹಾಕ್ತೀನಿ. Pay. ಪೇಮೆಂಟ್ ಮಾಡ್ತಾ ಇದ್ದೀನಿ. ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆದಮೇಲೆ ನೀವೇನು ಅದು ಆಟೋಮೆಟಿಕ್ ಆಯಿತು. ಪೇಮೆಂಟ್ ಆಯಿತು. ಮ್ಯೂಸಿಕ್ ಅದು ಸೌಂಡ್ ಬಂತಲ್ಲ ಫೋನ್ಪೇದು ನೋಡಿ. ಹಾಂ, Processing payment. ಪ್ರೊಸೆಸಿಂಗ್ ಪೇಮೆಂಟ್. Details. ನೀವೇನು ಮಾಡೋದು ಬೇಕಿಲ್ಲ, ಆಟೋಮೆಟಿಕ್ ಅದೇ ತಗೊಂಡ್ಬಿಡುತ್ತೆ ಟಿಕೆಟ್. 70117400648. Share ticket. ಮೆಸೇಜು ಬಂತು. ಅದು ಮೆಸೇಜು ಓದಿಸಿ ಹೇಳ್ತೀನಿ ನಾನು ನಿಮಗೆ. SMS ಬಂದಿದೆ. ಮತ್ತೆ ರೈಲ್ ಒನ್ ಓಪನ್ ಮಾಡ್ಬಿಟ್ಟು ನಿಮಗೆ ಟಿಕೆಟ್ ತೋರಿಸ್ತೀನಿ ಎಲ್ಲಿದೆ ಅಂತ. Real one. ರೈಲ್ ಒನ್ ಓಪನ್ ಮಾಡ್ತಾ ಇದ್ದೀನಿ. Home tab. ಹೋಮ್ ಟ್ಯಾಬ್ ಅಲ್ಲಿ ಕೆಳಗಡೆ ಹೋಮ್ ಬಟನ್ ಮೇಲೆ ಸ್ವಲ್ಪ ಉಪ್ಪರ್ ಟಚ್ ಮಾಡಿದ್ರೆ ಅಲ್ಲಿ 4 ಆಪ್ಷನ್ ತೋರಿಸುತ್ತೆ. ಒಂದು ಹೋಮು, My booking tab. My booking. My booking card. ಮೈ ಬುಕ್ಕಿಂಗ್ ಕಾರ್ಡ್, You tab 3 of ಯು 4. ಟ್ಯಾಬ್. ಸೊ ಬೇಡ, ಸೆಕೆಂಡಲ್ಲಿ ಮೈ ಬುಕ್ಕಿಂಗ್ ಇದೆ, ಅಲ್ಲಿ ಹೋಗಿ. My booking. ಮೈ ಬುಕ್ಕಿಂಗಲ್ಲಿ ಟಿಕೆಟ್ ತೋರಿಸುತ್ತೆ ಅಲ್ಲಿ. My bookings. Menu with arrow. Upcoming. Click to sync tickets. Reserved. ರಿಸರ್ವ್ಡ್ ಬೇರೆ, ನನ್ನ ಬೇರೆ ರಿಸರ್ವ್ ಟಿಕೆಟ್ ಇದೆ. Unreserved. ಹಾಂ, ಅನ್ರಿಸರ್ವ್ಡ್ ಅಂತ ಬಂತು ನೋಡಿ. ಈಗ XT6VEA. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Booking details. ಬುಕ್ಕಿಂಗ್ ಡೀಟೇಲ್ಸ್ ಅಂತ ಬಂತು ಕೆಳಗಡೆ. ಒಂದು ಮೊಬೈಲ್ ನಂಬರ್ ಹೇಳ್ತಾ ಇದೆ. QR ಕೋಡ್ ಅಂತ ಬರುತ್ತಲ್ಲ, QR ಕೋಡ್ ಅಷ್ಟೇ ಫೈನಲ್ ಅಲ್ಲ. ಅಲ್ಲಿಂದ ಲೆಫ್ಟಿಗೆ ಮಾಡ್ಕೊಂತ ಹೋದ್ರೆ ಕೆಳಗಡೆ ಟಿಕೆಟ್ ಡೀಟೇಲು ಬರುತ್ತೆ. Do you know? ಬುಕ್ಕಿಂಗ್ ಡೀಟೇಲ್ ಓಪನ್ ಮಾಡ್ತೀನಿ ನಾನೀಗ. ಟಿಕೆಟ್ ಓಪನ್ ಆಗುತ್ತೆ. ಶೇರ್ ಮಾಡ್ಬೋದು ನೀವು ಯಾರಿಗಾರು. ನಾನೇ ಶೇರ್ ಮಾಡ್ಕೊತೀನಿ. ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊತೀನಿ. WhatsApp. ವಾಟ್ಸಪ್ ಓಪನ್ ಮಾಡ್ಕೊತೀನಿ. Vivek. ವಿವೇಕಿಗೆ ಶೇರ್ ಮಾಡ್ಕೊಂಡೆ ನನ್ನ ಟಿಕೆಟ್ನ. ಇದರಲ್ಲಿ ನೀವು ಆಪ್ಷನ್ ಕೊಡಿ. UTS ಅಲ್ಲಿ ಆಪ್ಷನ್ ಇರಲಿಲ್ಲ ಶೇರ್ ಮಾಡೋದು. ಅದು ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡ್ಬಿಟ್ಟು ನಿಮ್ಗೆ ವಾಟ್ಸಪ್ಪಲ್ಲಿ ಆ ಟಿಕೆಟ್ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. Showing night Vivek. ವಿವೇಕ್ ನಾನು ಶೇರ್ ಮಾಡಿದ್ನಲ್ಲ, XT6VEAD. ಅಲ್ಲಿ ಬಂದು ನೋಡಿ ಹೇಳ್ತಾ ಇದೆ ಲೇಟೆಸ್ಟ್ ಟಿಕೆಟ್. UTSನಲ್ಲಿ ಇದು ಇರಲಿಲ್ಲ, ನಿಮಗೆ ಟಿಕೆಟ್ ಶೇರ್ ಮಾಡೋ ಆಪ್ಷನ್ ಇರಲಿಲ್ಲ. ಇದರಲ್ಲಿ ಕೊಟ್ಟಿದ್ದಾರೆ. ಡ್ರೈವಲ್ಲಿ ಓಪನ್ ಮಾಡ್ಕೊಂಡು That's invoice. Customer details. ನೋಡಿ. Passenger name. Vivekananda S. Amani. Mobile number. 70117400648. Journey ticket R22081 XT6VEAD 248. KSR Bengaluru 139 kilometers Mysuru JN. Via. Maya. ಮಂಡ್ಯ. Passenger. 1 adult, 0 child. Booked on 11/2/2026/2017. Valid till 11/2/2026/2317. 11 ಗಂಟೆ Second mail 20. / express journey 40.00. IR colon 29 AAAGM 0289C1ZF. This invoice is for reference only and is not valid as a travel ticket. This invoice is computer generated. No signature is required. ಇದರಲ್ಲಿ ಎಲ್ಲ ಎಸ್ಕಾರ್ಟ್ ಟಿಕೆಟ್ ಎಲ್ಲ ಬಂದಿದೆ ಇದರಲ್ಲಿ. Annotation. ಆಯ್ತಾ. ಇದು ಟಿಕೆಟ್ ನೀವು ಬೇಕಾದ್ರೆ ನೋಡ್ಲೂಬಹುದು. ಇನ್ನೊಂದೇನಪ್ಪ ಅಂದ್ರೆ ಇದ್ರಲ್ಲಿ ಶೇರ್ ಆಪ್ಷನ್ ಇದೆ. ನೀವು ಯಾರಿಗಾರು ಬೇಕಾದ್ರೆ ಶೇರ್ ಮಾಡ್ಬೋದು ಇದರಲ್ಲಿ. ಸೊ ಇದು ಟಿಕೆಟ್ ಬುಕ್ ಮಾಡಿದ್ದೆ ಎಲ್ಲರಿಗೂ. ಇದರಲ್ಲಿ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ನೀವು ನನಗೆ ಕೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.